ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಮತ ನಿಮ್ಮ ಬದುಕು. ನಿಮ್ಮ ಮತ ಮತ್ತು ನಿಮ್ಮ ಬದುಕಿಗೆ ನಮ್ಮ ಸರ್ಕಾರ ಗ್ಯಾರಂಟಿ. ನಮಗೆ ಜನರ ಬದುಕು ಮುಖ್ಯ, ಜನರ ಹಕ್ಕು ಮುಖ್ಯ. ಆ ಹಕ್ಕನ್ನು ಉಳಿಸ್ಕೊಂಡು ಅವರು ಬದುಕಬೇಕು ಅನ್ನೋ ದೃಷ್ಟಿಯಿಂದ ಬಡವ್ರ ಹಕ್ಕುಗಳನ್ನ ಲೂಟಿ ಮಾಡ್ಕೊಂಡು ಎಲ್ಲ ಲೂಟಿ ಮಾಡ್ತಾ ಇದಾರಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಈ ವಕ್ಫ್ ಬೋರ್ಡ್ ಮಂಡಳಿಯವರು ಪಬ್ಲಿಕ್ ಟ್ಯಾಕ್ಸ್ ಮನಿ ತಗೊಂಡು ಸಂಬಳ ತಗೊಂಡು ಅವರಿಂದ ಇವರು ನಮ್ಮ ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ಮೀಟಿಂಗ್ ನಡೆದ್ರೂ ಲೈವ್ ಮಾಡ್ತೀರಾ. ಮತ್ತು ನಮ್ಮ ವಿಧಾನಸೌಧದಲ್ಲಿ ವಿಧಾನಸಭೆ ನಡೀತಾ ಇದ್ರೂ ಲೈವ್ ಮಾಡ್ತೀರಾ. ನೀವು ಏನಾರ ಮಾಡಬೇಕಾದ್ರೂ ಲೈವ್ ಮಾಡ್ತೀರಾ. ಇದುವರೆಗೂ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ವಕ್ಫ್ ಬೋರ್ಡ್ ಮಂಡಳಿಯವರು ಈ ಬೋರ್ಡ್ ಒಳಗಡೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ. ಅದೇನು ಮಾಡ್ತಾರೆ ಅಂತ ದೇವ್ರಿಗೆ ಗೊತ್ತು, ಅದು ನಮಗೂ ಗೊತ್ತಿಲ್ಲ ಜನಗಳಿಗೆ. ಇವರು ಜನಗಳಿಗೆಲ್ಲ ಮುಂದೆ ಬಂದು ಅದನ್ನು ಲೈವ್ ತೋರಿಸ್ತಾರೆ. ಇವರು ಲೈವ್ ಅದೇನು ಮೀಟಿಂಗು, ಯಾವುದ್ರ ಬಗ್ಗೆ ಸಭೆ ನಡೆಸ್ತಾರೆ ಅಂತ ಇವರು ಇಲ್ಲಿ ಲೂಟಿ ಗೀಟಿ ಮಾಡೋರನ್ನ ಅಲ್ಲಿಗೆ ಆ ಕಮಿಟಿಲಿ ಈ ಕಮಿಟಿಲಿ ಗೌರ್ಮೆಂಟ್ ಗ್ರ್ಯಾಂಟ್ಸ್ಗಳನ್ನ ಹೆಂಗೆ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡೋದು ಅಂತ ಇವ್ರು ಚರ್ಚೆ ಮಾಡೋದು ಈ ವಕ್ಫ್ ಬೋರ್ಡ್ ಮಂಡಳಿಯಲ್ಲಿ. ಇಲ್ಲ ಜನಗಳು ಇಲ್ಲಿ ಎಲ್ಲ ಲೂಟಿ ಮಾಡ್ಕೊಂಡು ನಡೀತಾವ್ರಲ್ಲ ಜನಗಳ ಹಕ್ಕುಗಳನ್ನೆಲ್ಲ, ಬಡವ್ರ ಹಕ್ಕುಗಳನ್ನೆಲ್ಲ, ಅದನ್ನು ಎಲ್ಲಿ ಸ್ವಾಮಿ ನೀವು ಚೀಫ್ ಮಿನಿಸ್ಟ್ರಾಗಿ ಕೇಳ್ತಾ ಇದ್ದೀರಾ? ಯಾವಾಗ ನಮಗೆ ಕೊಡಿಸ್ತೀರಾ ನೀವು ಅದ್ರ ಹಕ್ಕುಗಳನ್ನೆಲ್ಲ? ಬಡವ್ರ ಹಕ್ಕುಗಳನ್ನ ನಮ್ಮ ಅಲ್ಲಿನ ಹೆಸರು ಪ್ರಾಪರ್ಟಿ ಮೇಲೆ ಇವರು ಎಲೆಕ್ಷನ್ ಮಾಡ್ಕೊಂಡು ಸೆಲೆಕ್ಷನ್ ಮಾಡ್ಕೊಂಡು ಟರ್ಮ್ಸ್ ಎಗೇನೆಸ್ಟು ಬೈಲಾ ವೈಲೇಷನ್ ಎಲ್ಲ ಮಾಡ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ. ಇವ್ರಿಗೆ ಹೆಂಗೆ ಬೇಕಂಗೆ ಸರ್ಕ್ಯುಲೇಷನ್ಸ್ ತಕ್ಕೋತಾರೆ ಇವರು. ಅಂಥ ಲೂಟಿ ಕೊರ್ರು ಇವರು. ಲೂಟಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ಬಿಡ್ತಾವ್ರೆ ಇವರು. ಅಂತ ಅಲ್ಲೆಲ್ಲಿ ನಮಗೆ ನ್ಯಾಯ ಕೊಡಿಸ್ತಾ ಇದ್ದಾರೆ ಚೀಫ್ ಮಿನಿಸ್ಟ್ರು ಸಾಹೇಬ್ರೆ? ಉತ್ತರ ಕೊಡಿ, ನೀವು ಜನಗಳಿಗೆ ಉತ್ತರ ಕೊಡಿ. ಆಮೇಲೆ ಈ ಅಲಿಬಾಬಾ ಅಲ್ ಹುಸೇನಿ ಅವ್ರ ಚೇರ್ಮನ್ ಸಾಹೇಬ್ರು ಆಗೋರಲ್ಲ, ಇವರು ಎಷ್ಟು ಮೀಟಿಂಗ್ ಮಾಡ್ತಾರೆ ಗೊತ್ತಾ? ಅಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರೆ ಅದನ್ನೆಲ್ಲ ಲೈವೇ ತೋರಿಸಲ್ಲ ಪಬ್ಲಿಕ್ಗೆ. ನಮ್ಮ ವಿಧಾನಸೌಧಕ್ಕಿಂತ ಇವರು ಯಾವುದೋ ಬೇರೆ ದೇಶದಲ್ಲಿ ಕೂತ್ಕೊಂಡು ಮಾಡ್ತಾವ್ರೆ ಅಂತ ಕಾಣ್ತದೆ. ನೀವೆಲ್ಲ ಡೈರೆಕ್ಷನ್ನೇ ಕೊಡ್ತಾಯಿಲ್ಲ ಇವ್ರಿಗೆ. ಯಾಕೆ ಕೊಡ್ತಾಯಿಲ್ಲ? ಯಾವಾಗ ಕೊಡಿಸೋದು ಡೈರೆಕ್ಷನ್ಸ್ ಎಲ್ಲ ಇವ್ರಿಗೆ? ಚೀಫ್ ಮಿನಿಸ್ಟರ್ ಸಾಹೇಬ್ರೆ ಏನು ಹೇಳಿ? ಇವರೆಲ್ಲ ನಮ್ಮ ಬಡವ್ರ ಹಕ್ಕುಗಳನ್ನೆಲ್ಲ ಕೂತ್ಕೊಂಡು ಎಲ್ಲ ತೇಗ್ಬಿಡ್ತಾವ್ರಲ್ಲ, ಇವ್ರಿಗೆಲ್ಲ ಉತ್ತರ ಕೊಡಿಸಲ್ವ ನೀವು? ಯಾವಾಗ ಉತ್ತರ ಕೊಡ್ಸೋದು ನೀವು? ಬಡವ್ರ ಹಕ್ಕುಗಳ ಬಗ್ಗೆ ಮಾತಾಡ್ತೀರಾ, ನಮ್ಮ ಹಕ್ಕುಗಳ ಬಗ್ಗೆ ಮಾತಾಡ್ತೀರಾ, ನಮ್ಮ ಕರ್ನಾಟಕ ರಾಜ್ಯದ ಹಕ್ಕುಗಳ ಬಗ್ಗೆ ಮಾತಾಡ್ತೀರಾ? ಕೋರ್ಟು ಡೈರೆಕ್ಷನ್ಸ್ ಇದೆ, ಆ ರೂಲಿಂಗಲ್ಲಿ ಹೇಳಿದ್ದಾರೆ ಇವರೆಲ್ಲ ಉಲ್ಲಂಘನೆ ಮಾಡ್ಕೊಂಡು ಹಿಡಿತಾರೆ ಅಂತ. ಇವರು ಆ್ಯಕ್ಷನ್ ತೊಗೊಳ್ಳಲ್ಲ. ಇವರೆಲ್ಲ ನಮ್ಮ ದೇಶದಿಂದ ಹೊರಗಿದ್ದಾರೆ ಇವರು. ಚೀಫ್ ಮಿನಿಸ್ಟರ್ ಸಾಹೇಬ್ರೆ ಉತ್ತರ ಕೊಡಿ ನೀವು ಜನಕ್ಕೆ. ಯಾವಾಗ ಉತ್ತರ ಕೊಡೋದು? ಯಾವಾಗ ಆನ್ಸರ್ ಕೊಡೋದು ನೀವು? ಯಾವಾಗ ಹೇಳ್ತೀರಾ ನೀವು? ಯಾವಾಗ ಇವ್ರ ಮೇಲೆ ಆ್ಯಕ್ಷನ್ ತೊಗೋತೀರಾ ನೀವು? ಉತ್ತರ ಕೊಡಿ. ಉತ್ತರ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ನೀವು. ಯಾಕ್ರಿ ಹಿಂಗೆ ಗೊಳಾಕತ್ತೀರಾ? ಬಡವರು ಅಂತ ಹೇಳ್ಬಿಟ್ಟು ಎಲ್ಲ ಇಂಥವ್ರು ಲೂಟಿ ಮಾಡೋರೆಲ್ಲ ಕೂರಿಸ್ಬಿಟ್ಟು ಲೂಟಿ ಮಾಡ್ಕೊಂಡು ಹೋಗ್ತಾ ಇರೋನೆಲ್ಲ ಬಿಟ್ಬಿಟ್ಟಿದ್ದೀರಲ್ಲ. ಚೀಫ್ ಮಿನಿಸ್ಟರ್ ಸಾಹೇಬ್ರೆ ಉತ್ತರ ಕೊಡಿ.